ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಕರ್ತನಾದ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಕರ್ತನಾದ ದೇವರು ನಿಮಗೆ ಸಮಾಧಾನವನ್ನು ಅನುಗ್ರಹಿಸಲಿ. ಈ ದಿನವೆಲ್ಲವೂ ದೇವರು ನಿಮ್ಮನ್ನ ಕಾದು ಕಾಪಾಡಿ ನಿಮ್ಮ ಎಲ್ಲ ಅಗತ್ಯಗಳನ್ನ ದೇವರು ಪೂರೈಸಲಿ. ಆಮೇಲೆ ನಾವು ದೇವರ ವಾಕ್ಯವನ್ನ ಕೇಳೋದಕ್ಕಿಂತ ಮುಂಚೆ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನಾದ ದೇವರ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತ್ರನಾದ ತಂದೆಯಾದ ದೇವರೇ, ಅಯ್ಯ ನಿಮ್ಮ ನಾಮಕ್ಕೆ ಸ್ತೋತ್ರ, ನಿಮ್ಮ ನಾಮಕ್ಕೆ ಮಹಿಮೆ. ನೀವು ಮಾತಾಡುವಂತ ಒಂದೊಂದು ಮಾತು ಈ ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಆ ಈ ಬಾಯಿ ಕತ್ತಿಗಿಂತ ಹದವಾದಂತ ನಿಮ್ಮ ನುಡಿ ಮುತ್ತು ನಮ್ಮ ಹೃದಯದ ಅಡಿಗೆಗಳ ಮೇಲೆ ಕೆತ್ತಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾನೆ ಸ್ವಾಮಿ. ದೇವರೇ, ಮೋಸಗಿದ್ದ ಶಾಂತಿಗಳನ್ನ ಕೆತ್ತಿಕೊಟ್ಟ ಹಾಗೆ ದೇವರೇ ನಮ್ಮ ಹೃದಯದಲ್ಲಿ ನಿಮ್ಮ ನುಡಿಮುತ್ತುಗಳನ್ನ ಕೆತ್ತಿ ಕಾಪಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾನೆ. ದೇವರೇ, ನಿಮ್ಮ ವಾಕ್ಯಗಳನ್ನ ಒಂದಕ್ಕೆ ಮೇಲೆ ಕೇಳಿ ಮತ್ತೊಂದಕ್ಕೆ ಮೇಲೆ ಬಿಟ್ಟು ಬಿಡದೆ ನಮ್ಮ ಹೃದಯದ ಅಡಿಗೆಗಳ ಮೇಲೆ ಜೋಪಾನವಾಗಿ ಅದನ್ನು ಕಾಪಾಡಿಕೊಳ್ಳುವ ಹಾಗೆ ನೀವೇ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುಂದಾದ ನಾಮದಲ್ಲಿ ಬೇಡುತ್ತಾನೆ ಜೋಳ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕೇಳಲ್ಪಡುವಂತ ವಾಕ್ಯವಾಗುವುದು ಈ ರೀತಿಯಾಗಿದೆ. ಒಂದು ಸಮುವೇಲನು 8ನೇ ಅಧ್ಯಾಯ 6ನೇ ವಚನವು ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನ ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನ ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನ ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಗೆ ಬೇಡವೆನ್ನುತ್ತಾರೆ ಎಂಬುದಾಗಿ ದೇವರು 1 ಸಮುವೇಲನು 8ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಮಾತಾಡ್ತಾ ಇರುವಂತ ವಿಚಾರವನ್ನ ನಾವು ನೋಡ್ತೇವೆ. ಈ ವಿಚಾರವನ್ನ ಅವರು ಸಮುವೇಲನಿಗೆ ತರಬೇಕಾದ್ರೆ ಮುಖ್ಯ ಕಾರಣ ಇಲ್ಲಿ 1ನೇ ವಚನದಲ್ಲಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ. ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನ ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರುಚಲ ಮಗನ ಹೆಸರು ಅಬೀಯ. ಇವರು ನ್ಯಾಯಾಸನವು ಬೇರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲರು ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿ ಸಮುವೇಲನ ಬಳಿಗೆ ಬಂದು, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ. ಸಮುವೇಲನ ಮುದುಕನಾಗಿದ್ದಾಗ ಅವರ ಮಕ್ಕಳು ಇಸ್ರಾಯೇಲರಿಗೆ ನ್ಯಾಯ ತೀರ್ಪನ್ನ ಕೊಡುತ್ತಿದ್ದರು. ಆದರೆ ಅವರು ಕೊಡುತ್ತಿದ್ದ ನ್ಯಾಯ ತೀರ್ಪು ಸರಿಯಾಗಿರಲಿಲ್ಲ, ಸಮಂಜಸವಾಗಿರಲಿಲ್ಲ. ಅವರ ನ್ಯಾಯ ತೀರ್ಪು ಕೊಡುವಾಗ ಲಂಚವನ್ನ ತೆಗೆದುಕೊಳ್ಳುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ಅವರು ಬಂದು ಸಮುವೇಲನ ಬಳಿಗೆ ಹೇಳ್ತಾ ಇದ್ದಾರೆ, ನಮಗೊಬ್ಬ ರಾಜನನ್ನ ನೇಮಿಸು, ನಮಗೊಬ್ಬ ಅರಸನನ್ನ ನೇಮಿಸು ಎಂಬುದಾಗಿ ಹೇಳ್ತಾ ಇರುವಂತ ಮಾತನ್ನು ನೋಡ್ತೀವಿ. ಅಲ್ಲಿ ನಾವು ನೋಡ್ತೇವೆ, ಅವರ ಮಾತಿಗೆ ಸಮುವೇಲನು ಬಹಳ ದುಃಖಪಟ್ಟು ಯೆಹೋವನನ್ನ ಪ್ರಾರ್ಥಿಸಲು ಆತನು ಅವರಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನ ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಗೆ ಬೇಡವೆನ್ನುತ್ತಾರೆ ಎಂಬುದಾಗಿ ದೇವರು ಮಾತಾಡ್ತಾ ಇರುವಂತದನ್ನ ನಾವು ನೋಡ್ತೇವೆ. ಇಲ್ಲಿ ವಿಶೇಷವಾಗಿ ಕೆಲವು ಅಂಶಗಳನ್ನ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಒಂದು, ಸಮುವೇಲನ ಬಳಿಗೆ ಹೋಗಿ ಮಾಹಿತಿ ತನ್ನ ಮಕ್ಕಳ ಬಗ್ಗೆ ಹೇಳುತ್ತಿದ್ದಾಗಲೇ ಆತನಿಗೆ ಮನಸ್ಸು ಮುದುಕನಾಗಿದ್ದರೂ ಸಹ ತನ್ನ ಮಕ್ಕಳ ಬಗ್ಗೆ ವಾರ್ತೆಯನ್ನು ಕೇಳಿದ ತಕ್ಷಣ ಬಹಳ ದುಃಖಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ದುಃಖ ಅನ್ನುವಂಥದ್ದು ಯಾವಾಗ ಮನುಷ್ಯನಿಗೆ ಬರ್ತದಂದ್ರೆ ನಾವು ಬಹಳ
ಬಹಳ ಬೇಸರಕ್ಕೆ ಒಳಗಾದಾಗ, ನಮ್ಮನ್ನ ಯಾರಾದ್ರೂ ಅವಮಾನ ಮಾತನಾಡಿದಾಗ, ನಮ್ಮನ್ನು ಯಾರಾದ್ರೂ ಹೀಯಾಳಿಸಿದಾಗ, ನಮ್ಮ ಮಕ್ಕಳ ಬಗ್ಗೆನೋ ಅಥವಾ ನಮ್ಮ ಕುಟುಂಬದ ಬಗ್ಗೆನೋ ಕೆಟ್ಟದಾಗಿ ಮಾತಾಡಿದಾಗ ಮನುಷ್ಯನಿಗೆ ಸಹಜವಾಗಿ ದುಃಖವಾಗ್ತದೆ. ಇಲ್ಲಿ ಸಮುವೇಲನಿಗೂ ತನ್ನ ಮಕ್ಕಳ ಬಗ್ಗೆ ಕೇಳಿದಾಗ ದುಃಖ ಆಯಿತು. ಆದರೆ ಎರಡು ವಿಚಾರಗಳನ್ನ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಒಂದು, ತನ್ನ ಮಕ್ಕಳ ಬಗ್ಗೆ ದುಃಖ ಆಗಿದ್ದು ನಿಜ. ಆದ್ರೆ ಇಲ್ಲಿ ಎರಡನೇ ವಿಚಾರಕ್ಕೆ ಬಂದಾಗ, ಆತನು ದೇವರನ್ನ ಪ್ರಾರ್ಥಿಸುವಾಗ ದೇವರು ಸಮುವೇಲನಿಗೆ ಈ ರೀತಿಯಾಗಿ ದೇವರು ಹೇಳ್ತಾರೆ, ಏನಂದ್ರೆ ಅವರು ಹೇಳಿದಂತೆಯೇ ನೀನು ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನ ತಿರಸ್ಕರಿಸಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎರಡನೇಗೆ ಯಾಕೆ ಸಮುವೇಲನಿಗೆ ದುಃಖ ಆಯ್ತಂದ್ರೆ, ಅವರು ತನ್ನ ಮಕ್ಕಳನ್ನ ತಿರಸ್ಕಾರ ಮಾಡಿದಕ್ಕೆ ಸಮುವೇಲನಿಗೆ ದುಃಖ ಆಗಲಿಲ್ಲ, ದೇವರನ್ನ ತಿರಸ್ಕಾರ ಮಾಡಿದಕ್ಕಾಗಿ ಬಹಳ ದುಃಖವನ್ನ ಪಡ್ತಾನೆ. ದೇವರನ್ನ ಯಾವಾಗ ತಿರಸ್ಕಾರ ಮಾಡಿದ್ರು ದೇವರು ಸಹ ಸಮುವೇಲನ ಜೊತೆಗೆ ದುಃಖವನ್ನ ಪಟ್ಟು ದೇವರು ಸಮುವೇಲನಿಗೆ ಹೇಳ್ತಾರೆ, ನೀನು ಜನರು ಹೇಳಿದಂತೆಯೇ ನೀನು ಮಾಡು ಎಂಬುದಾಗಿ. ಇಲ್ಲಿ ಮೊದಲು ದುಃಖ ಮನುಷ್ಯನಿಗೆ ಸುಮ್ಮನೆ ಬರಲ್ಲ. ದುಃಖ ಮನುಷ್ಯನಿಗೆ ಬರಬೇಕಾದ್ರೆ ಬಹಳ ನೋವಾಗಬೇಕು ಮನುಷ್ಯನಿಗೆ. ಯಾವಾಗ ನೋವು ಮನುಷ್ಯನಿಗೆ ಆಗ್ತದೆ ದುಃಖ ಬರ್ತದೆ. ಎಷ್ಟೋ ಸಾರಿ ದೇವರು ಮನುಷ್ಯರ ವರ್ತನೆಯನ್ನ ನೋಡಿ ದುಃಖಪಟ್ಟಂತ ಸನ್ನಿವೇಶಗಳಿದೆ. ಎಷ್ಟೋ ಸಾರಿ ದೇವರು ನಿಜವಾಗಲೂ ಮನುಷ್ಯನ ಮೇಲೆ ಬಾಧೆ ಪಟ್ಟಂತ ಘಟನೆಗಳಿದೆ. ಯಾವಾಗ ದೇವರ ಸ್ಥಾನದಲ್ಲಿ ಮೋಶೆ ದಶಾಸ್ತ್ರಗಳನ್ನ ತೆಗೆದುಕೊಳ್ಳುವುದಕ್ಕೆ ಚೀನಾಯಿ ಬೆಟ್ಟಕ್ಕೆ ಹೋಗಿರ್ತಾರೋ, ಚೀನಾಯಿ ಬೆಟ್ಟಕ್ಕೆ ಹೋಗಿ 40 ದಿವಸ ಉಪವಾಸದಿಂದ ಪ್ರಾರ್ಥನೆ ಮಾಡಿ ಆತನು ದಶಾಸ್ತ್ರಗಳನ್ನ ತೆಗೆದುಕೊಂಡು ಬರುವಾಗ ಆರೋನನ ಜೊತೆ ಸೇರಿ ಇಸ್ರಾಯೇಲ್ ಜನರು ಕುಣಿದು ಕುಪ್ಪಳಿಸಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡಿ ದೇವರನ್ನ ಅವಮಾನ ಪಡಿಸುವಾಗ ದೇವರು ನಿಜವಾಗಲೂ ಬಹಳ ನೋವನ್ನ ಪಡ್ತಾರೆ, ದುಃಖವನ್ನ ಪಡ್ತಾರೆ. ದೇವರು ಮಾತ್ರವಲ್ಲ, ಮೋಶೆಯು ಬಹಳ ದುಃಖವನ್ನ ಪಡ್ತಾರೆ. ಆ ಮೋಶೆ ದುಃಖ ಪಟ್ಟಾಗ ಆ ದಶಾಜ್ಞೆಗಳನ್ನ ಅವರ ಮೇಲೆ ಹಾಕಿದ ತಕ್ಷಣ ಅನೇಕ ಜನರು ಸತ್ತು ಹೋದಂಥದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಇಲ್ಲಿ ದೇವರು ತನ್ನನ್ನ ದುಃಖ ಪಡಿಸುವಾಗ, ದೇವರಿಗೆ ಮನ ನೊಂದಾಗ ಆತನು ಯಾವೊಬ್ಬ ಮನುಷ್ಯನನ್ನ ಆತನು ಸುಮ್ಮನೆ ಬಿಡುವಾತನಲ್ಲ. ಇದು ಏನನ್ನ ತೋರಿಸ್ತದೆ ಅಂದ್ರೆ, ಇದು ದೇವರಿಗೆ ಅವಿಧೇಯತ್ವವನ್ನ ತೋರಿಸ್ತದೆ. ಇಲ್ಲಿ ದೇವರು ಹೇಳ್ತಾ ಇರುವಂತದ್ದು ಸಮುವೇಲನೆ ನೀನು ಜನರು ಹೇಳಿದಾಗೆ ನೀನು ಮಾಡು, ಜನರು ಹೇಳಿದಾಗೆ ನೀನು ನಡ್ಕೋ, ಅವರ ಹಾಗೆ ನೀನು ಹೋಗು, ರಾಜನನ್ನ ನೇಮಿಸು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಇದು ಯಾವ ವಿಚಾರವು ಅಧಿಕವಾಗಿ ನಮಗೆ ತೋರಿಸ್ತದೆ ಅಂತ ಹೇಳಿದ್ರೆ, ದೇವರ ಸ್ಥಾನದಲ್ಲಿ ಅವಿಧೇಯತ್ವ. ಈ ಅವಿಧೇಯತ್ವ ಮನುಷ್ಯನನ್ನ ನಾಶ ಮಾಡುವಂತದ್ದಾಗಿದೆ. ನೀವು ನೋಡ್ರಿ, ದೇವರು ಆದಾಮನಿಗೆ ಹೇಳ್ತಾರೆ, ಆದಾಮನೇ ನೀನು ಏದೇನ್ ತೋಟದಲ್ಲಿರು, ಅವ್ವ ನೀನು ಏದೇನ್ ತೋಟದಲ್ಲಿರು. ಯಾವಾಗ ದೇವರು ಹೇಳಿದಂತ ಮಾತನ್ನ ಆದಾಮ ಅವ್ವ ತಿರಸ್ಕಾರ ಮಾಡಿ ಅವಿಧೇಯರಾದ್ರು, ಅವರು ಅವಿಧೇಯರಾದಾಗ ಏದೇನ್ ತೋಟದಿಂದ ಹೊರಗಡೆ ಆಗ್ತಾರೆ. ಇಲ್ಲಿ ಸಮುವೇಲನು ಹೋಗಿ ಜನರಿಗೆ ಹೇಳ್ತಾನೆ, ನೋಡಪ್ಪ, ರಾಜನಾದ್ರೆ ನೀವು ಅನೇಕಗಳನ್ನ ಕೊಡಬೇಕಾಗ್ತದೆ, ರಾಜನಾದ್ರೆ ಅನೇಕವನ್ನ ರಾಜನಿಗೆ ಮಾಡಬೇಕಾಗ್ತದೆ, ನಿಮ್ಮ ಹೆಣ್ಣು ಮಕ್ಕಳನ್ನ ಆತನ ತೈಲ ತೆಗೆಯೋದಕ್ಕೆ ಕೊಡಬೇಕಾಗ್ತದೆ, ನಿಮ್ಮ ಗಂಡು ಮಕ್ಕಳನ್ನ ಕಾಲಾಳುಗಳನ್ನಾಗಿ ಮಾಡಬೇಕಾಗ್ತದೆ, ನಿಮ್ಮ ಮಕ್ಕಳನ್ನ ಚೊಚ್ಚಲ ಮಕ್ಕಳನ್ನ ಸೈನಿಕರನ್ನಾಗಿ ಮಾಡಬೇಕಾಗ್ತದೆ. ಇದು ಬೇಡ ಎಂಬುದಾಗಿ ಹೇಳಿದಾಗ ಸಮುವೇಲನಿಗೆ ಅವ್ರು ಹೇಳ್ತಾರೆ, ಇಸ್ರಾಯೇಲ್ ಜನರು ಅವೇನೇ ಆಗಿರಲಿ ನಮಗೆ ರಾಜನನ್ನ ನೇಮಿಸು, ರಾಜನನ್ನ ಕೊಡು, ರಾಜನನ್ನ ಕೊಟ್ಟರೆ ಸಾಕು ನನಗೆ.
ದೇವರು ಈ ವಿಚಾರಕ್ಕಾಗಿ ಬೇಸರ ಪಡ್ತಾರೆ. ದೇವರು ಹೇಳಿದ್ರು ರಾಜ ಬೇಡ ಅಂತ ಹೇಳಿದ್ರು, ಇಸ್ರಾಯೇಲ್ ಜನರು ಕೇಳೋದಿಲ್ಲ. ಸಮುವೇಲನು ಹೇಳಿದ್ರು, ಇಸ್ರಾಯೇಲ್ ಜನರು ಕೇಳೋದಿಲ್ಲ. ಇದು ಅವಿಧೇಯತ್ವವನ್ನು ತೋರಿಸ್ತದೆ. ಸೇಮ್ ಅವಿಧೇಯತ್ವ ಅವರು ಮಾಡಿದಕ್ಕಾಗಿ ಆದಾಮನನ್ನ ಅವುಗಳನ್ನ ದೇವರು ಏದೇನ್ ತೋಟದಿಂದ ಹೊರಗಡೆ ಹಾಕ್ತಾರೆ. ಅದೇ ವಿಚಾರವನ್ನ ನಾವು ನೋಡುವಾಗ ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ ದೇವರಿಗೆ ಅವಿಧೇಯರಾಗ್ತಾರೆ. ಅವಿಧೇಯರಾದಾಗ ಅನೇಕ ಜನರು ಸತ್ತು ಹೋಗ್ತಾರೆ ಮರುಭೂಮಿಯಲ್ಲಿ. ಇವತ್ತು ಅವಿಧೇಯತ್ವ ಅನ್ನುವಂಥದ್ದು ಮನುಷ್ಯನ ಸಂಪೂರ್ಣ ಜೀವವನ್ನ ನಾಶ ಮಾಡ್ತದೆ. ಅವಿಧೇಯತ್ವ ಅನ್ನುವಂಥದ್ದು ಮನುಷ್ಯನನ್ನ ಕೊಲ್ಲುತ್ತದೆ. ಇಲ್ಲಿ ಇಸ್ರಾಯೇಲ್ ಜನರು ಅದೇ ಅವಿಧೇಯತ್ವವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ನೂತನ ವರ್ಷಕ್ಕೆ ನೀವು ಹೋಗ್ತಾ ಇದ್ದೀರಿ. ಈ ನೂತನ ವರ್ಷದಲ್ಲಿ ಒಂದು ವೇಳೆ ನೀವು ಮಾಡುವಂತ ಕೆಲಸದಲ್ಲಿ, ಒಂದು ವೇಳೆ ನೀವು ಮಾಡುವಂತ ಕಾರ್ಯದಲ್ಲಿ ದೇವರನ್ನ ಬಿಟ್ಟು ಅವಿಧೇಯತ್ವದಿಂದ ನೀವು ಜೀವಿಸಿದೆ ಆದ್ರೆ ನೀವು ಸಹ ಶಿಕ್ಷೆಗೆ ಬಹುಶಃ ಒಳಗಾಗಬಹುದೇನೋ. ಹಾಗಾಗಿ ನೀವು ಯಾವ ಕಾರ್ಯವನ್ನ ಮಾಡಿದ್ರು ವಿಧೇಯತ್ವ ಅನ್ನುವಂತ ಅಸ್ತ್ರವನ್ನ ನೀವು ಹಿಡಿಕೊಳ್ಳಬೇಕಾಗಿ ನಾನು ನಿಮಗೆ ಕೇಳ್ತಾನೆ. ಇಸ್ರಾಯೇಲರು ಅವಿಧೇಯರಾದ್ರು. ಅದಕ್ಕೆ 40 ದಿನಗಳು ಅವರು ಕಾನಾನ್ ದೇಶಕ್ಕೆ ಹೋಗಬೇಕಾದಂತ ಸಮಯವನ್ನ ಅವಿಧೇಯತ್ವದಿಂದ 40 ವರ್ಷಗಳು ಅವರು ತೆಗೆದುಕೊಂಡಂತ ವಿಚಾರವನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಒಂದು ವಿಚಾರವನ್ನ ಸಾಮ್ಯದಲ್ಲಿ ಹೇಳ್ತಾ ಇದ್ದೇನು, ನಿಮಗೆ ರಾಜನು ಬೇಡ ಅಂದ್ರೆ ರಾಜ ನಮಗೆ ಬೇಕು. ದೇವರು ಎಷ್ಟು ಅವರನ್ನ ಮೇಲೆ ನೋಯಿದ್ದಾರೆ. ಸರಪ್ಪ, ಜನರು ಏನ್ ಹೇಳ್ತಾರೋ ಅದನ್ನ ಮಾಡಬೇಡ. ಇವತ್ತು ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಕುಟುಂಬವನ್ನ ನಡೆಸಬೇಕಾದ್ರೆ 5 ಜನ ಇದ್ರೆ 5 ಜನರ ಆಲೋಚನೆ ವಿಭಿನ್ನವಾಗಿರ್ತದೆ. ಅದಕ್ಕೆ ಇವತ್ತು ಕುಟುಂಬ ವಿಧೇಯತ್ವದಿಂದ ಅನ್ಯೂನ್ಯತೆಯಿಂದ ಇರದೆ ಕುಟುಂಬದಲ್ಲಿ ನಷ್ಟವನ್ನು ನಾವು ಕಾಣ್ತೇವೆ. ಒಂದು ಆಲಯದಲ್ಲಿ ವಿಧೇಯತ್ವ ಇರದೆ ಆಲಯದಲ್ಲಿ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಒಂದು ಸಮಾಜದಲ್ಲಿ ಅನ್ಯೂನತೆ ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಒಂದು ಒಗ್ಗಟ್ಟಿನ ವಿಧೇಯತ್ವ ಯಾವಾಗ ಮನುಷ್ಯನಿಗಿರ್ತದೋ ಮನುಷ್ಯನು ಜಯವನ್ನ ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಸಮುವೇಲನು 8ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ 2 ವಿಚಾರಗಳು ಇನ್ನೂ ನಾವು ಗಮನಿಸಬೇಕು. ಇದನ್ನ ಧ್ಯಾನ ಮಾಡ್ತಾ ಹೋದ್ರೆ ಇವತ್ತು ಅಧಿಕ ಸಮಯವನ್ನು ನಾವು ಇವತ್ತು ಧ್ಯಾನ ಮಾಡಬಹುದು. ಆದ್ರೆ ಮೇನ್ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಜನರು ಏನ್ ಹೇಳ್ತಾರೋ ಅದನ್ನ ನೀನು ಮಾಡಬೇಡು. ಇವತ್ತು ಜನ ತಮ್ಮ ಮನಸ್ಸಿಗೆ ಬಂದಾಗೆ ಜನ ನಡ್ಕೊಳ್ತಾ ಇದ್ದಾರೆ. ಯಾರ ಮಾತನ್ನ ಕೇಳುವಂತ ಸ್ಥಾನದಲ್ಲಿ ಜನ ಇಲ್ಲ. ಆದ್ರೆ ದೇವರು ಆದಾಗ್ಯೂ ಜನರನ್ನ ಪ್ರೀತಿಸ್ತಾರೆ. ನಾನು ನಿಮ್ಮನ್ನ ಕೇಳ್ತಾನೆ, ಒಂದು ಕ್ಷಣ ನೀವು ದೇವರ ಕಡೆಗೆ ತಿರುಗಿರಿ. ದೇವರು ಹೇಳ್ತಾರೆ, ನೀನ್ ನನ್ನನ್ನ ಪ್ರೀತಿಸಿದ್ರೆ ನಾನ್ ನಿನ್ನನ್ನ ಪ್ರೀತಿಸ್ತೇನೆ, ನೀನ್ ನನ್ನ ಕಡೆಗೆ ತಿರುಗಿದ್ರೆ ನಾನ್ ನಿನ್ನ ಕಡೆಗೆ ತಿರುಗ್ತೇನೆ. ನಮ್ಮ ತಿರುಗುವಿಕೆಗಾಗಿ ದೇವರು ಕಾಯ್ತಾ ಇದ್ದಾರೆ. ನಮ್ಮ ಪ್ರೀತಿ ಮಾಡುವಂತ ಪ್ರೀತಿಗಾಗಿ ದೇವರು ಕಾಯ್ತಾ ಇದ್ದಾರೆ. ಒಂದು ಸಾರಿ ನಾವು ತಿರುಗಿದ್ರೆ ಸಾಕು, ಜೀವನ ಪರ್ಯಂತಕ್ಕಾಗಿ ಮಿಕ್ಕುವಷ್ಟು ಆಶೀರ್ವಾದದ ನಿಧಿಯನ್ನೇ ದೇವರು ಸುರಿಸ್ತಾರೆ. ಮೋಶೆ ಪ್ರಾರ್ಥನೆ ಮಾಡಿದಾಗ್ಲೆಲ್ಲ ನೋಡ್ರಿ, ದೇವರು ಯಾವ ರೀತಿ ಮನ್ನಾವನ್ನ ದೇವರು ಇಸ್ರಾಯೇಲನಿಗೆ ಸುರಿಸ್ತಾ ಇದ್ರು. ಅದವರ ವಿಧೇಯತ್ವ. ಯಾವ ರೀತಿ ಅವರಿಗೆ ನೀರಿಲ್ಲ ಅಂತ ಹೇಳಿದಾಗ ಮೋಶೆ ಪ್ರಾರ್ಥಿಸ್ತಾ ಇದ್ರು, ನೀರನ್ನ ಕೊಡ್ತಾ ಇದ್ರು. ಅದು ದೇವರು ಮೋಶೆಗೆ ಕೊಡ್ತಾ ಇರುವಂತ ವಿಧೇಯತ್ವ. ಇವತ್ತು ನಾನು ನೀವು ವಿಧೇಯತ್ವದಿಂದ ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ ಆದ್ರೆ, ವಿಧೇಯತ್ವ ಅನ್ನುವಂಥ ಅಂಶ ನನ್ನಲ್ಲಿ ನಿನ್ನಲ್ಲಿ ಆದ್ರೆ ದೇವರು ನಿನ್ನನ್ನ ಬಹಳ ಹೆಚ್ಚಾಗಿ ದೇವರು ಆಶೀರ್ವದಿಸ್ತಾರೆ. ಅದಕ್ಕೆ ಒಂದು ವಾಕ್ಯ ಹೇಳ್ತದೆ, ಬಲಿಯನ್ನ ಅರ್ಪಿಸುವ ಮೊದಲು ದೇವರ ಮಾತನ್ನ ಕೇಳುವುದು ಉತ್ತಮ ಎಂಬುದಾಗಿ ದೇವರು ಇದೇ ಸಂವೇದನ ಬರೆದಂತ ಗ್ರಂಥದಲ್ಲಿ ಬರಿತಾ ಇರುವುದನ್ನು ನೋಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ರು, ವಿಧೇಯತ್ವ ನಿಮ್ಮ ಹೃದಯದಲ್ಲಿ ಬೇರೂರಲಿ. ವಿಧೇಯತ್ವ ನಿಮ್ಮ ಹೃದಯದಲ್ಲಿ ಬೇರೂರಿ ಕರ್ತನಲ್ಲಿ ನೀವು ನಿಂತರೆ ಫಲ ನೀವಲ್ಲ, ದೇವರೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಫಲವನ್ನ ಕೊಡುವ ಹಾಗೆ ನಿಮ್ಮ ಜೀವಿತಗಳನ್ನ ದೇವರು ಮಾರ್ಪಡಿಸ್ತಾರೆ. ನಾನು ನೆನೆಸ್ತೇನೆ, ನೀವೆಲ್ಲರೂ ಈ ವಾಕ್ಯಗಳನ್ನ ಕೇಳಿ ಕೈಗೊಂಡು ನಡೆದು ದೊಡ್ಡ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತಾರೆ ಎಂಬುದಾಗಿ. ಹಾಗಾಗಿ ನೀವೊಂದು
ತೀರ್ಮಾನ ನಿಮ್ಮ ಜೀವಿತವನ್ನ ಬದಲಾಯಿಸ್ತದೆ. ಅವರು ಮಾಡಂತ ಒಂದು ತೀರ್ಮಾನ ಯಾವ ರೀತಿ ಅವ್ರನ್ನ ಹಾಳು ಮಾಡ್ತದೆ ಎಂಬುದಾಗಿ ನಾವು ಈ ಪುಸ್ತಕವನ್ನು ಓದ್ತಾ ಸಂವೇದನೆ ಬರೆದ ಪುಸ್ತಕ ಓದ್ತಾ ಗೊತ್ತಾಗ್ತದೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತ ಒಂದು ತೀರ್ಮಾನ ಬಹಳ ಪ್ರಾಮುಖ್ಯ. ನಾವಿಡುವಂತ ಒಂದು ಹೆಜ್ಜೆ ಬಹಳ ಪ್ರಾಮುಖ್ಯತೆ. ಅದು ನಮ್ಮನ್ನು ನಷ್ಟಕ್ಕೆ ತೆಗೆದುಕೊಳ್ಳಬಹುದು, ಲಾಭಕ್ಕೆ ತೆಗೆದುಕೊಳ್ಳಬಹುದು. ಆದ್ರೆ ವಿಧೇಯತ್ವದಿಂದ ಇದ್ದರೆ ದೇವರು ಯಾವಾಗಲೂ ನಮ್ಮನ್ನ ನಷ್ಟಕ್ಕೆ ಗುರಿಪಡಿಸುವುದಿಲ್ಲ. ನಮ್ಮನ್ನ ನಿಜವಾದಂತ ಕೃಪೆಗೆ ದೇವರು ಗುರಿಪಡಿಸ್ತಾನೆ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾಲನ ತಂದೆಯಾದ ದೇವರೇ, ಕೇಳಲ್ಪಟ್ಟಂತೆ ವಾಕ್ಯಗಳನ್ನ ಆಶೀರ್ವಾದ ಮಾಡ್ರಿ. ಯಾರೆಲ್ಲ ನಿಮ್ಮ ವಾಕ್ಯಗಳನ್ನ ಕೇಳಿದ್ರು ಅವರ ಮೇಲೆ ನಿಮ್ಮ ಪ್ರೀತಿಯ ಕೃಪೆಯನ್ನ ಏರಳವಾಗಿ ಸುರಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ, ನಿಮ್ಮ ಆಶೀರ್ವಾದದ ಕೃಪೆಯನ್ನ ಏರಳವಾಗಿ ಸುರಿಸಬೇಕಾಗಿ ನಿಮ್ಮಲ್ಲಿ ಕೇಳುತ್ತಾ, ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ಜೀವಗಳ ತಂದೆಯೇ, ಆಮೆನ್.